ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು 2 ಸ್ನ್ಯಾಕ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಮೊದಲನೇದು ಮೆಣಸಿನ್ಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಮತ್ತು ಬಜ್ಜಿ ಮೆಣಸಿನ್ಕಾಯಿಂದ ಮಾಡಿರೋ ಅಂಥ ಬಜ್ಜಿ ಇದು. ಇದಕ್ಕೆ ನಾನು ಸೋಡಾ ಆಗಲಿ ಅಥವಾ ಎಣ್ಣೆ ಆಗಲಿ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಕಲಸಿಲ್ಲ. ವಿತೌಟ್ ಸೋಡಾ ಮತ್ತು ಎಣ್ಣೆ ಮಾಡಿದ್ದೀನಿ ಇದನ್ನು. ಮತ್ತು ಕ್ಯಾಬೇಜ್ ಪಕೋಡ ಮಾಡಿದ್ದೀನಿ, ಎಲೆಕೋಸಿನ ಪಕೋಡ. ಇದು ಕೂಡ ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಎರಡನ್ನೂ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ನೋಡಿ, 1/4 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. 4 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ತಾ ಇದ್ದೀನಿ, ಅಚ್ಕಾರದ ಪುಡಿ ಮತ್ತು ಅಜ್ವಾಯಿನ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಅದು ಗಂಟುಗಳು ಇರಬಾರ್ದು, ಆ ಥರ ಕಲಿಸ್ಕೋಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ. ನೋಡಿ, ಇದಾಗಿದೆ. ಈ ಹದಕ್ಕೆ ಬರಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಎಣ್ಣೆ ಕಾಯ್ದಿದೆ. ಈಗ ನೋಡಿ, ಇಷ್ಟು ತೆಳು ಇರಬೇಕು ಹಿಟ್ಟು. ಇಷ್ಟಿದ್ರೆ ಸಾಕು. ಮತ್ತು ಇನ್ನೊಂದು, ಇದು ನಾವು ಜೋರು ಹುರಿಲೇ ಬೇಯಿಸ್ಬೇಕು. ಇದನ್ನು ಫ್ಲೇಮ್ ಕಡಿಮೆ ಮಾಡ್ಕೊಂಡು ಬೇಯಿಸೋಕ್ಕೆ ಹೋಗಬಾರ್ದು, ಅದು ಚೆನ್ನಾಗಿ ಬರಲ್ಲ, ಮೆತ್ತಗಾಗ್ಬಿಡುತ್ತೆ. ಮತ್ತು ಎಣ್ಣೆ ಎಲ್ಲ ಜಾಸ್ತಿ ಹೀರುತ್ತೆ. ಅದರಿಂದ ಹುರಿ ಜೋರು ಮಾಡಿಕೊಂಡೇ ಬೇಯಿಸಬೇಕು ಇದನ್ನು. ಹುರಿ ಜೋರು ಇರಬೇಕು ಮತ್ತು ಈ ಬಜ್ಜಿ ಎಲ್ಲ ಕಂದು ಬಣ್ಣಕ್ಕೆ ಬರಬೇಕು. ಆ ಥರ ಬೇಯಿಸ್ಕೋಬೇಕು ಇದನ್ನು. ಆಗ ಗರ್ಗರಿಯಾಗಿರುತ್ತೆ ಅದು. ನೋಡಿ, ಇದಾಗಿದೆ. ತೆಗಿತಾ ಇದ್ದೀನಿ ನಾನು. ಚೆನ್ನಾಗಿ ಬಂದಿದೆ ಕಲರ್. ನೋಡಿ, ಇಷ್ಟು ಬ್ರೌನ್ ಆಗಿದ್ದರೆ ಅದು ಕ್ರಿಸ್ಪಿಯಾಗಿರುತ್ತೆ ಅಂತ. ಮತ್ತು ತುಂಬ ಟೇಸ್ಟಾಗೂ ಆಗುತ್ತೆ. ಈ ರೆಸಿಪಿನ ಮನೇಲಿ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೋಡಾ ಆಗಲಿ ಎಣ್ಣೆ ಆಗಲಿ ಏನು ಹಾಕಿ ನಾನು ಹಿಟ್ಟಿಗೆ ಕಲಸಿಲ್ಲ. ಈಗ ನಾನು ಕ್ಯಾಬೇಜ್ ಪಕೋಡ ತೋರಿಸ್ತಾ ಇದ್ದೀನಿ, ಎಲೆಕೋಸಿನ ಪಕೋಡ. ಮೊದಲು ಎಲೆಕೋಸನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಷ್ಟು, ಕಲ್ಸೋಕ್ಕೆ ಬೇಕಾಗುವಷ್ಟು ಮೈದಾ ಹಾಕೋತಾ ಇದ್ದೀನಿ. ಮೈದಾ ಹಾಕ್ಕೊಂಡಿರೋ ಹಿಟ್ಟಿನ ಅರ್ಧದಷ್ಟು ಕಾರ್ನ್ಫ್ಲೋರು, ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಕಾರದ ಪುಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನು ವಿನಿಗರ್ ಹಾಕೋತಾ ಇದ್ದೀನಿ ನಾನು. ಮತ್ತು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಗಟ್ಟಿ ಆಗಿಬಿಟ್ರೆ ಒಳಗಡೆ ಎಲ್ಲ ಬೇಯಲ್ಲ ಇದು. ತುಂಬ ತೆಳು ಆದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಹದ ನೋಡಿಕೊಂಡು ಕಲಿಸ್ಕೋಬೇಕು. ಈಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ನಾನು. ಇದನ್ನು ಬೇಯಿಸೋಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಉರಿ ಜಾಸ್ತಿ ಆಗಿಬಿಟ್ರೆ ಒಳಗಡೆ ಎಲ್ಲ ಬೇಯಲ್ಲ ಇದು. ಮೀಡಿಯಮ್ ಉರಿ ಆದರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ.
ನೋಡಿ ಇದು ಬೆಂದಿದೆ. ನೋಡಿ ಇದಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಒಳಗಡೆ ಎಲ್ಲ ಬೆಂದಿದೆ ಮತ್ತು ಗರ್ಗರಿಯಾಗಿ ಕೂಡ ಆಗಿದೆ, ಟೇಸ್ಟಾಗೂ ಇರುತ್ತೆ. ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.